ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೂಡು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ನಮ್ಮ ಬಾಳಯಾನ ನಿರಂತರ. ನಾವು ಹಾದಿ ಸವೆಸುವಾಗ ಎಲ್ಲೋ ಏನೋ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಘಟಿಸಿದ ಅವಘಡ, ಅಚಾತುರ್ಯಗಳು ಒಮ್ಮೊಮ್ಮೆ ಇಡೀ ಪ್ರಯಾಣದ ದಿಕ್ಕನ್ನೇ ಬದಲಿಸಿಬಿಡಬಹುದು. ಹಾಗೆಂದ ಮಾತ್ರಕ್ಕೆ ಯಾತ್ರೆ ನಿಲ್ಲಬೇಕೆಂದೇನಿಲ್ಲ. ನಮ್ಮ ಸಹಚರರೊಂದಿಗಿನ ಕೊಂಡಿ ಕಳಚಿಬಿಡಬೇಕೆಂದೇನಿಲ್ಲ. ಧುತ್ತನೆ ಎದುರಾಗಿ ಬಿಡುವ ಖಾಯಿಲೆಗಳು ಮನುಕುಲದ ಪಯಣದಲ್ಲಿ ಒಂದು ತಡೆಗೋಡೆಯಷ್ಟೇ, ಜಗತ್ತಿನ ಅಂತ್ಯವಲ್ಲ ಎಂಬ ಸಂದೇಶವನ್ನು ಹಸನ್ಮುಖಿಗಳಾಗಿ ಸಾರುವ ವೈದ್ಯರು ಮತ್ತು ಆಪ್ತ ಸಮಾಲೋಚಕರ ದಂಡೆ ನಮ್ಮೊಂದಿಗಿದೆ. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಅಸ್ತಮಾ, ಅರ್ಬುದ ಮೊದಲಾದವುಗಳಂತೆಯೇ ಏಡ್ಸ್, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಕೂಡ ಆಜೀವನ ಜೊತೆಯಲ್ಲೇ ಉಳಿಯುವ, ಸದಾ ಜಾಗ್ರತೆ ವಹಿಸಲೇಬೇಕಾದ ಒಂದು ರೋಗ ಲಕ್ಷಣ. ಈಗಲೂ ಸಹ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಹೆಚ್ಚು HIV ಇರುವಂಥ ಸ್ಥಾನದಲ್ಲಿ 9ನೇ ಸ್ಥಾನದಲ್ಲಿದೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಈ ರೋಗದ ಒಂದು ಪ್ರಮಾಣ ತೀವ್ರಗತಿಯಲ್ಲಿರೋದನ್ನು ನಾವು ಕಾಣಬಹುದಾಗಿರುತ್ತದೆ. ಸೊ ನಿಮಗೆಲ್ಲ ಗೊತ್ತಿರಬೇಕಾದ ಈ ಕಾಯಿಲೆ ತುಂಬ ವರ್ಷದಿಂದ, ಅಟ್ಲೀಸ್ಟ್ 1990 ತುಂಬ ವರ್ಷದಿಂದ ಇದೆ. ಮೊದಲು ಕಾಯಿಲೆ ಶುರುವಾದಾಗ ಏನಾಗಿತ್ತು ಅಂದರೆ ಯಾವ ಔಷಧಿಗಳು ಇರಲಿಲ್ಲ ಇದಕ್ಕೆ. ಸೊ ಬಂದಾಗ ಅವರು ಗ್ಯಾರಂಟಿ ಸಾಯೋದು ಅಂತ ಇದು ಆಗೋಗಿತ್ತು. ಸೊ ಆಮೇಲೆ ಬರ್ತಾ ಬರ್ತಾ ಏನಾಯಿತು, ಔಷಧಿಗಳು ಕಂಡುಹಿಡಿದ್ರು. ಈಗ ಔಷಧಿಗಳು ತೊಗೊಂಡ್ಮೇಲೆ ಏನಾಗ್ತಾಯಿದೆ, ಜನ 15 ವರ್ಷ 20 ವರ್ಷದವರೆಗೂ ಬದುಕ್ತಾ ಇದ್ದಾರೆ. ಸೊ ನಮ್ಮಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಹೇಳಬೇಕು ಅಂತಂದರೆ 1,87,000 ಜನ ಈಗ ಔಷಧಿಗಳು ತೊಗೋತಾ ಇದ್ದಾರೆ. HIV ಕೇವಲ ಒಂದು ಕಾಯಿಲೆ ಆಗಿ ಉಳಿದಿಲ್ಲ. ಇವತ್ತು HIV ಒಂದು ಬಿಹೇವಿಯರಲ್ ಡಿಸೀಸ್. ನಾವು ಹೇಗೆ ಹೇಳ್ತೀವಿ ಅಂತಂದರೆ, ಒಬ್ಬರಿಗೆ ಕಾಯಿಲೆ ಬಂತು ಅಂದರೆ ಅವರಿಂದ ಬೇರೆ ಥರದ ವಿಧಾನಗಳಲ್ಲಿ ಬೇರೆಯವ್ರಿಗೆ ಹರಡುತ್ತೆ. ಆದರೆ ಅದನ್ನು ತಡಿಬೇಕಂತಂದರೆ ಅವ್ರಿಗೆ ನಾವು ಮನಪರಿವರ್ತನೆ ಮಾಡಲೇಬೇಕಾಗುತ್ತೆ. ಒಂದು ವ್ಯಕ್ತಿಗೆ ತನ್ನಲ್ಲಿರುವ ಒಂದು ಇದನ್ನು ಚೇಂಜಸ್ ಮಾಡಿದ್ರೆ ಡೆಫಿನೆಟ್ಲಿ ಅವನಿಂದ ಬೇರೆಯವ್ರಿಗೆ ಹರಡೋದನ್ನ ನಾವು ತಡಿಬೋದಾಗುತ್ತೆ. ಅದಕ್ಕೆ ಬಿಹೇವಿಯರಲ್ ಡಿಸೀಸ್ ಅಂತ, ಒಂದು ನಡವಳಿಕೆ ಕಾಯಿಲೆ ಅಂತಂದು ನಾವು ಇವತ್ತು ಜನರಾಗಿ ಹೇಳ್ಬೋದಾಗುತ್ತೆ. HIV ಹ್ಯೂಮನ್ ಇಮ್ಯೂನೋ ಡೆಫಿಷಿಯನ್ಸಿ ವೈರಸ್ನಿಂದ ಉಂಟಾಗುವ ಏಡ್ಸ್ ಹರಡಲು 4 ಪ್ರಮುಖ ಕಾರಣಗಳಿವೆ. HIV ಬರುವಂಥದ್ದು 4 ರೂಟಿಂದ. ಒಂದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್, ಒಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಂತ ಹೇಳ್ತೀವಿ. ಇನ್ನೊಂದು ಸೂಜಿ ಸಿರಿಂಜ್ ಬಳಸಿ ಒಬ್ಬರಿಗೆ ಚುಚ್ಚೋದು ಇನ್ನೊಬ್ಬರಿಗೆ ಚುಚ್ಚೋದು, ಆ ರೀತಿಯಿಂದ ಬರುತ್ತೆ. ಇನ್ನೊಂದು ತಾಯಿಗಿದ್ರೆ ಮಗುಗೆ ಬರುತ್ತೆ. ಮತ್ತು ಇನ್ನೊಬ್ಬರು ಒಬ್ಬರಿಂದ ಒಬ್ಬರಿಗೆ ರಕ್ತ ತಗೊಳ್ಳೋದ್ರಿಂದ. ಈ 4 ವಿಧಾನದಿಂದ HIV ಬರುತ್ತೆ. ಆ ಉದ್ದೇಶಕ್ಕೋಸ್ಕರ ನಿಮಗೂ ಕೂಡ HIV ಪರೀಕ್ಷೆ ಮಾಡ್ತೀವಿ. ಓಕೆ, ನಿಮ್ಮ ಹಸ್ಬೆಂಡ್ಗೆ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತೀವಿ ಅಂತಂದರೆ, ನಿಮ್ಮ ಹಸ್ಬೆಂಡ್ಗೂ ಇದೆಯಾ ಇಲ್ಲ, ಇದ್ದರೆ ಅವ್ರಿಗೆ ನಿಮ್ಮಿಂದ ಯಾವ ರೀತಿ ಸುರಕ್ಷಿತವಾಗಿ ನೀವು ಇರಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೂ ಕೂಡ ನಿಮಗೆ ಪರೀಕ್ಷೆ ಮಾಡ್ತೀವಿ. ಓಕೆ, ಅದನ್ನು ನೋಡಿ ಅದಾದಮೇಲೆ ರಿಪೋರ್ಟ್ ಕೊಡ್ತೀವಿ. ರಿಪೋರ್ಟ್ ಆದಮೇಲೆ ಆ ತಾಯಿ ಕಾರ್ಡ್ಗೂ ಎಂಟ್ರಿ ಮಾಡ್ತೀವಿ. ಅದಾದಮೇಲೆ ರಿಪೋರ್ಟ್ ತೊಗೊಂಡು ನೀವು ಡೆಲಿವರಿ ಮಾಡಿಸ್ಕೊಬೋದು. HIV ಸೋಂಕಿತ ವ್ಯಕ್ತಿಯ ರಕ್ತ, ಎದೆಹಾಲು, ವೀರ್ಯ ಮತ್ತು ಯೋನಿ ಸ್ರಾವಗಳಿಂದ ಮತ್ತೊಬ್ಬರಿಗೆ ವೈರಾಣು ಹರಡಬಹುದು. ಕೈಕುಲುಕುವಿಕೆ, ಚುಂಬನ, ಆಲಿಂಗನ, ಆಹಾರ ಹಂಚಿಕೆ, ಸಾಮಾನ್ಯ ವಸ್ತುಗಳ ಹಂಚಿಕೆಯಿಂದ HIV ಹರಡುವುದಿಲ್ಲ. ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಅಂತಿದೆ. ಅಂದರೆ ಈ ಕಾಯಿಲೆ ಬಂದುಬಿಟ್ರೆ ಏನೋ ಒಂಥರ ಡಿಸ್ಕ್ರಿಮಿನೇಷನ್. ಬಂದವ್ರನ್ನ ಅವ್ರ ಜೊತೆ ಊಟ ಮಾಡಬಾರ್ದು, ಅವರು ಏಂಜಲ್ ಏನಾದರೂ ಅವ್ರು ಊಟ ಮಾಡಿದೆ ನಮಗೂ ಬಂದುಬಿಡುತ್ತೆ ಕಾಯಿಲೆ, ಅದೆಲ್ಲ ಇನ್ನೂ ಹೋಗ್ಬಿಟ್ಟಿದೆ ಈಗ. ಅದು ಕೆಲವು ಕಡೆ ಇದೆ. ಅದು ಎಂಟೈರ್ಲಿ ಸುಳ್ಳು. ಆ ಥರ ಹರಡೋದೇ ಇಲ್ಲ. ಅದು HIV ಕಾಯಿಲೆ ಆಗಲಿ ಯಾವುದಾಗಲಿ ಅದು ಆ ಥರ ಹರಡೋದೇ ಇಲ್ಲ. ಇದು ಒಂದು HIV ಒಂದ್ಸಲ ಬಂದರೆ ವಾಸಿ ಆಗಲ್ಲ. ಇದು ಲೈಫ್ ಲಾಂಗ್ ಇರುತ್ತೆ. ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಇದನ್ನು ಕಂಟ್ರೋಲ್ ಮಾಡ್ಬೋದು, ಬಟ್ ಟ್ರೀಟ್ಮೆಂಟ್ನ ನಾವು ಕಂಟಿನ್ಯೂ ಮಾಡಬೇಕು. ಕಂಟ್ರೋಲ್ ಆಗುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಆಯಿತಾ? ಸುಮಾರು 2002ರಲ್ಲಿ ಎಲ್ಲ ಕಡೆ ಈ ಕೇಂದ್ರಗಳು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಲ್ಲಿ ಈ ಕೇಂದ್ರಗಳು ಸ್ಥಾಪನೆ ಆಯಿತು. ಯಾಕೆ ಅಂದರೆ ನಮ್ಮಲ್ಲಿ ಒಬ್ಬರು ಆಡಳಿತ ವೈದ್ಯಾಧಿಕಾರಿಗಳಿದ್ದೀವಿ, ಆಮೇಲೆ 2 ಲ್ಯಾಬ್ ಟೆಕ್ನಾಲಜಿಸ್ಟು ಮತ್ತು 2 ಕೌನ್ಸಿಲರ್ಸ್ ಇರ್ತೀವಿ. ನಮ್ಮ ಆಸ್ಪತ್ರೆಗೆ ಕೆಲವರು ಖುದ್ದಾಗಿ ಅವರಿಗೆ ಡೌಟ್ ಬಂದು HIV ಸೋಂಕು ತಗಲಿರ್ಬೋದು ಅಂತ ಪರೀಕ್ಷೆ ಮಾಡ್ಕೊಳ್ಳಲು ಬರ್ತಾರೆ. ಇಲ್ಲ ಅಂದರೆ ಇನ್ನು ಕೆಲವರು ಜನರಲ್ ಹೆಲ್ತ್ ಚೆಕಪ್ಗೆ ಅಂತ ಬರ್ತಾರೆ. ಇಲ್ಲ ಇನ್ನು ಕೆಲವರು ಪ್ರೆಗ್ನೆಂಟ್ ಲೇಡೀಸ್, ಎಲ್ಲ ಪ್ರೆಗ್ನೆಂಟ್ ಲೇಡೀಸಲ್ಲೂ 3 ಬಾರಿ 9 ತಿಂಗಳು ತುಂಬೋದ್ರೊಳಗೆ 3 ಬಾರಿ ಎಲ್ಲರಿಗೂ ಪರೀಕ್ಷೆಯನ್ನು ಮಾಡುತ್ತೇವೆ. ಮತ್ತು ಯಾವುದೇ ಪ್ರೊಸೀಜರ್ಸ್ ಇರಲಿ, ಯಾವುದೇ ಸರ್ಜರಿ ಇರಲಿ, ಅವರಿಗೂ ಎಲ್ಲ ನಾವು ಈ ಪರೀಕ್ಷೆಯನ್ನು ಮಾಡುತ್ತೀವಿ. HIV ದೇಹದ ಬಿಳಿ ರಕ್ತ ಕಣಗಳ ಮೇಲೆ ದಾಳಿ ಮಾಡಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು
ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ದುರ್ಬಲಗೊಳಿಸುತ್ತದೆ. ಇದು ಕ್ಷಯರೋಗ, ಸೋಂಕುಗಳು ಮತ್ತು ಕೆಲವು ಕ್ಯಾನ್ಸರ್ಗಳಂತಹ ಕಾಯಿಲೆಗಳಿಗೆ ದೇಹ ಸುಲಭವಾಗಿ ತುತ್ತಾಗಲು ದಾರಿ ಮಾಡಿಕೊಡುತ್ತದೆ. ಕೋ-ಇನ್ಫೆಕ್ಷನ್ಸ್ ಅಂತೀವಿ. ಅಂದರೆ HIV ಒಂದೇ ಅಲ್ಲ, ಅದ್ರ ಜೊತೆಲಿ ಬೇರೆ ಕಾಯಿಲೆಗಳು ಸೇರಿಕೊಳ್ತವೆ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ TB ಕಾಯಿಲೆ. ಈ ಎಲ್ಲ HIV ಕಾಯಿಲೆ ಇರೋರಿಗೂ TB ಬರೋ ಸಾಧ್ಯತೆ ಇದೆ. ಎಲ್ಲರಿಗೂ ಬರುತ್ತೆ ಅಂತ ಹೇಳಲ್ಲ, ಕೆಲವು TB ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೇನು ಮಾಡ್ತೀವಿ ನಾವು, ಎಲ್ಲ HIV ಯಾರ್ಯಾರು ಪಾಸಿಟಿವ್ ಅಂತಂದರೆ ಪಾಸಿಟಿವ್ ಇರೋರ್ನೆಲ್ಲ ಎಲ್ಲರೂ TBಗೆ ನಾವು ಇದು ಮಾಡ್ತೀವಿ, ಸ್ಕ್ರೀನ್ ಮಾಡ್ತೀವಿ. IPT ಇನಿಷಿಯೇಷನ್ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಸ್ಟಾರ್ಟ್ ಮಾಡಲಾಗಿದೆ. ವಾಟ್ ಈಸ್ ದಿಸ್ IPT ಟ್ರೀಟ್ಮೆಂಟ್ ಅಂದರೆ ಇಸ್ ಅಯೋನೈಸ್ಡ್ ಅಂತ ಟ್ರೀಟ್ಮೆಂಟ್ ರೆಜಿಮ್ ಅಂತ ಹೇಳ್ತೀವಿ ನಾವು. ಒಂದು 30 ದಿವಸದವರೆಗೆ ನಾವು ಅದನ್ನು ಒಂದು ತಿಂಗಳಿಗೆ ಕೊಟ್ಬಿಟ್ಟು ಅಗೇನ್ ವಿ ಮೇಕ್ ದ ಪೇಷಂಟ್ ಅಂಡರ್ಗೋ ದ ಟೆಸ್ಟಿಂಗ್. ಸೊ ಇಲ್ಲಿ ಏನಾಗುತ್ತೆ, ರೋಗಿಗೆ ಪ್ರಿವೆಂಟಿವ್ ಪಾರ್ಟ್, HIV ರೋಗಿ ಅಂದ ತಕ್ಷಣ ಅದಕ್ಕೆ TB ಬರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಿವೆಂಟಿವ್ ಮೋಡಲ್ಲಿ ಈ ಟ್ರೀಟ್ಮೆಂಟ್ ಕೂಡ ಶುರು ಮಾಡಲ್ಲ. ಇಟ್ಸ್ ವೆರಿ ಗುಡ್ ಆ್ಯಂಡ್ ಇಟ್ಸ್ ಇನಿಷಿಯೇಷನ್ ಆ್ಯಂಡ್ ದ ಪೇಷಂಟ್ಸ್ ಆರ್ ಗೆಟಿಂಗ್ ಬೆನಿಫಿಟೆಡ್. ಪರೀಕ್ಷೆ ನಡೆಯೋಕ್ಕಿಂತ ಮುಂಚೆ ನಮ್ಮ ಕೌನ್ಸಿಲರ್ಸು ಪ್ರೀ ಟೆಸ್ಟ್ ಕೌನ್ಸ್ಲಿಂಗ್ ಅಂತಾರೆ. ಅಂದರೆ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಕೂಡಿಸ್ಬಿಟ್ಟು ಈ ಪರೀಕ್ಷೆ ಅಂದರೆ ಏನು, ಈ ಪರೀಕ್ಷೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಆಮೇಲೆ ರಕ್ತ ಮಾದರಿಯನ್ನು ತಗೊಂಡು ಪರೀಕ್ಷೆ ಮಾಡಿ ಮಧ್ಯಾಹ್ನದ ಮೇಲೆ ರಿಪೋರ್ಟನ್ನು ವಿಸ್ತರಿಸ್ತೀವಿ. ರಿಪೋರ್ಟ್ ಕೊಡಬೇಕಾದರೆ ಮತ್ತೆ ಪೋಸ್ಟ್ ಟೆಸ್ಟ್ ಕೌನ್ಸ್ಲಿಂಗ್ ಮಾಡಿ. ನೆಗೆಟಿವ್ ಇರೋರು ಖುಷಿಯಾಗಿ ಹೋಗ್ತಾರೆ, ಆದರೆ ಪಾಸಿಟಿವ್ ಇರೋರು ಅದೇ ಫೀಲಿಂಗಲ್ಲಿ ಹೋಗೋದಿಲ್ಲ. ಯಾಕಂದರೆ HIV ಒಂದು ಸಾರಿ ಬಂದರೆ ಅದು ಇಡೀ ಜೀವನ ಪೂರ್ತಿ ಇರುತ್ತದೆ. ಸೊ ಅವರಿಗೆ ಜೀವನದಲ್ಲಿ ಧೈರ್ಯ ತುಂಬಿ ಇದರ ಜೊತೆ ಬದುಕೋದು ಹೇಗೆ ಅಂತ ಹೇಳೋಕ್ಕೋಸ್ಕರ ಪೋಸ್ಟ್ ಟೆಸ್ಟ್ ಕೌನ್ಸ್ಲಿಂಗ್ ತುಂಬ ಅವಶ್ಯಕತೆ ಆಗುತ್ತೆ. ಇವಾಗ ಇದು ಪಾಸಿಟಿವ್ ರಿಪೋರ್ಟ್ ನಿಮ್ಮದು. ಈ ಪಾಸಿಟಿವ್ ರಿಪೋರ್ಟ್ನ ನೀವು ಜೆರಾಕ್ಸ್ ಮಾಡಿಸ್ಕೋಬೇಕಿದು. ಇದೇನಪ್ಪ ಅಂತ ಆ್ಯಂಟಿಡಿಟೋ ಥೆರಪಿ ತೊಗೋಬೇಕಾಗತ್ತೆ ಲೈಫ್ ಲಾಂಗು. ಇದನ್ನು ನಾವು ಬರ್ಕೊಡ್ತೀವಿ. ಅದನ್ನು ನಾವು 33 ART ರೆಫರ್ ಮಾಡಿಕೊಡ್ತೀವಿ. ರೆಫರ್ ಟು ART 33 ನಂಬರ್ಗೆ ಹೋಗಬೇಕು. ಮತ್ತು NTEP ರೆಫರ್ ಟು NTEP 33 Aಗೆ ಹೋಗಬೇಕು. ಮತ್ತು STI ಟ್ರೀಟ್ಮೆಂಟು ಸಹ ತೊಗೋಬೇಕಾಗತ್ತೆ ನೀವು. ಆಸ್ಪತ್ರೆಗೆ ಬಂದಂಥ ಯಾವುದೇ ಪೇಷಂಟು ಈಗ ಸಸ್ಪಿಷಿಯಸ್ ಇದ್ದಾಗ ನಾವು ರೋಗಿಗಳನ್ನು ನಮ್ಮ ವೈದ್ಯರು ICTCಗೆ ಅಂದರೆ ನಾವು ಅಲ್ಲಿ ಏನಾದರೂ ಪಾಸಿಟಿವ್ ಅಂತ ಬಂದಾಗ ನಮ್ಮಲ್ಲೇ ಕೂಡ ನಮ್ಮದು ART ಅಂದರೆ ಆ್ಯಂಟಿ ರೆಟ್ರೋವೈರಲ್ ಥೆರಪಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ಅದು ಕೂಡ ನಮ್ಮ ಆಸ್ಪತ್ರೆಯಲ್ಲೇ ಇರೋದು ಒಂದು ಮುಖ್ಯವಾದ ಅಂಶ. ಈಗ ಸುಮಾರು ನಮ್ಮಲ್ಲಿ ದಿನಂಪ್ರತಿ ರೋಗಿಗಳು ಆಲ್ಮೋಸ್ಟ್ ನಮಗೆ ಒಂದು 1000 OPD ಇರುತ್ತೆ, 1200 OPD ಇರುವಂಥದ್ರಲ್ಲಿ ಎಲ್ಲಿ ARTಗೆ ಇದು ICTCಗೆ ಆಲ್ಮೋಸ್ಟ್ ಒಂದು 75 to 80 ಪೇಷಂಟ್ನ ನಮ್ಮಲ್ಲಿ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಆವಾಗ ಅಲ್ಲಿ ಏನಾದರೂ ಸಸ್ಪೆಷನ್ ಅಂದರೆ ಪಾಸಿಟಿವ್ ಬಂದಂಥ ಕೇಸ್ಗಳನ್ನು ನಾವು ART ಸೆಂಟ್ರಿಗೆ ರೆಫರ್ ಮಾಡ್ತಾರೆ. ಇದನ್ನು ತೊಗೊಂಡು ನೀವು ನಾಳೆ ಬೆಳಿಗ್ಗೆ 9:30ಗೆ ART ಅಂದರೆ 33 Aಗೆ, ಆ ಕಡೆ ಬಿಲ್ಡಿಂಗ್ 33 ಇದೆ, ಮತ್ತು 33 A RNTCP ಒಂದು ಕಫ ಪರೀಕ್ಷೆಗೆ ಒಂದು ಡಬ್ಬಿ ಕೊಡ್ತೀವಿ. ಆ ಡಬ್ಬಿಲಿ ಕಫ ತೊಗೋಬೇಕಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಫ ಕೊಡಬೇಕಾಗತ್ತೆ, ಅಲ್ಲೋಬೇಕಾಗುತ್ತೆ. ಮತ್ತು STA ಕ್ಲಿನಿಕ್ ಹೋಗಿ STA ಟೆಸ್ಟ್ ಮಾಡಬೇಕಾಗುತ್ತೆ. STA ಅಂದರೆ ಸೆಕ್ಷುಯಾಲಿಟಿ ಟ್ರಾನ್ಸ್ಫರ್ ಡಿಸೀಸ್ ಅಂತ, ಆಯಿತಾ. ಅದು ಸಹ ಸೋಂಕಿತ ಕಾಯಿಲೆ, ಲೈಂಗಿಕ ಸಂಬಂಧದಿಂದ ಬರುವಂಥ ಅದು ಸಹ ಒಂದು ಕಾಯಿಲೆ. ಇದನ್ನು ನೀವು ಲೈಫ್ ಲಾಂಗ್ ತೊಗೋಬೇಕಾಗುತ್ತೆ. ಅಲ್ಲಿ ಹೋದರೆ ನೀವು CD4 ಟೆಸ್ಟ್ ಎಲ್ಲ ಮಾಡ್ತಾರೆ. ನಿಮ್ಮ ಇಮ್ಯುನಿಟಿ ಬಿಳಿ ರಕ್ತ ಕಣಗಳು ಎಷ್ಟಿದೆ ಅಂತ ನೋಡಿಬಿಟ್ಟು ನಿಮಗೆ CD4 ಟೆಸ್ಟ್ ಎಲ್ಲ ಮಾಡ್ತಾರೆ. ಮತ್ತು ಅದೇ ರೀತಿ ಲೈಫ್ ಲಾಂಗ್ ಮೆಡಿಸಿನ್ ಸಹ ಕೊಡ್ತಾರೆ. ಆಂಟಿ ರೆಟ್ರೋವೈರಲ್ ಥೆರಪಿ ART ಈ ಮೂಲಕ HIVಗೆ ಚಿಕಿತ್ಸೆಯನ್ನು ನೀಡಬಹುದು. ಚಿಕಿತ್ಸೆ ಪಡೆಯದ HIVಯು ಹಲವು ವರ್ಷಗಳ ನಂತರ ಏಡ್ಸ್ಗೆ ಪ್ರಗತಿ ಹೊಂದುತ್ತದೆ. ಇಲ್ಲಿ ನೀವು ART ಸೆಂಟರ್ಗೆ ಬಂದಿದ್ದೀರಲ್ವ, ನಿಮಗಿರೋದು HIV ಹೌದಾ. ಸೊ ಅದು ಇಡೀ ಜೀವನ ಪರ್ಯಂತ ಇರುತ್ತೆ. ಅದಕ್ಕೆ ಇಡೀ ಜೀವನ ಪರ್ಯಂತ ನೀವು ಮಾತ್ರೆಯನ್ನು ತೊಗೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ನಿಮಗೆ ಮಾತ್ರೆ ಬಗ್ಗೆ ಅಂದರೆ ಮಾತ್ರೆ ನೀವು ಹೇಗೆ ತೊಗೋಬೇಕು, ಎಷ್ಟು ಗಂಟೆಗೆ ತೊಗೋಬೇಕು ಅಂತ ಹೇಳಿ ಇರುತ್ತೆ. ಎಷ್ಟು ಗಂಟೆಗೆ ನೀವು ಮಾತ್ರೆ ತೊಗೋಬೇಕಾಗತ್ತೆ. ಇದು ಇಡೀ ಜೀವನ ಪರ್ಯಂತ ಇದ್ದದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ, ಆಯಿತಾ. ಒಂದು ಏನು ಅಂದರೆ ನಿಮಗೆ ಶುಗರ್ ಹೇಗೆ ನೀವು ಡೈಲಿ ತೊಗೋಬೇಕಲ್ವ, ಅದಕ್ಕೇನು ವಾಸಿ ಆಗಲ್ಲ, ಆಯಿತಾ. ಇದು ವಾಸಿ ಆಗಲ್ಲ. ಸೊ ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ. BP ವಾಸಿ ಆಗಲ್ಲ, ಶುಗರು ವಾಸಿ ಆಗಲ್ಲ. ಸೊ ಅದೇ ರೀತಿ ಇದು ಸಹ ಅಷ್ಟೇ. ಸೊ ಹಾಗಾಗಿ ನೀವು ಇಡೀ ಜೀವನ ಪರ್ಯಂತ ಇದನ್ನು ಮಾತ್ರೆ ತೊಗೋಬಹುದು. ಸೊ ಇಲ್ಲಿ ಭಯಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಟೈಮಿಂಗ್ ಇರುತ್ತೆ ನಿಮಗೆ, ಒಂದು ಟೈಮಿಂಗ್ ಯಾವ ರೀತಿ ನೀವು ತೊಗೋಬೇಕಾಗುತ್ತೆ ಅಂತ, ಎಷ್ಟು ಗಂಟೆಗೆ. ಬೇರೆ ಮಾತ್ರೆಯಲ್ಲಿ ಆ ಥರ ಇರೋದಿಲ್ಲ, ಆಯಿತಾ. ಸೊ ಅದು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂತ ಡಾಕ್ಟರ್ ಬರೆದಿರ್ತಾರೆ, ಅಷ್ಟರೊಳಗೆ ತೊಗೊಂಡ್ಬಿಡ್ತೀರಾ. ಇದು ಆ ಥರ ಅಲ್ಲ, ಒಂದು ಟೈಮ್. ಯಾಕಂದರೆ ಅದು 24 ಅವರ್ ಅಷ್ಟೇ ಕೆಲಸ ಮಾಡುತ್ತೆ.
ಸೊ ಆ ಮಾತ್ರೆಯನ್ನು ನೀವು ಆ ಟೈಮಿನ ಪ್ರಕಾರವಾಗಿ ನೀವು ತೊಗೊಂಡ್ರೆ ಪ್ರಾಬ್ಲಮ್ ಆಗಲ್ಲ ನಿಮಗೆ, ಆಯಿತಾ. ಅದ್ರ ಬಗ್ಗೆ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅದನ್ನು ನೀವು ನೋಡ್ಕೋಬೇಕು. ಮತ್ತು ಊಟ ಮತ್ತು ಹಸಿ ತರಕಾರಿ, ಹಣ್ಣು ಹಂಪಲ ಎಲ್ಲ ಊಟ ಮಾಡಬೇಕಾಗತ್ತೆ. ನೀವು ನಿಮ್ಮ ಜೀವನದಲ್ಲಿ 4 ನಿಯಮಗಳನ್ನು ಮಾಡ್ಕೊಂಡು, 1 ಊಟ, ನಿದ್ದೆ, ನೀರು ಮತ್ತು ಮಾತ್ರೆ. ಈ 4 ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇಡೀ ಜೀವನ ಪರ್ಯಂತ ನೀವು ಏನು ತೊಂದರೆ ಆಗಲಾರ್ದಂಗೆ ಮಾತ್ರೆಯನ್ನು ತೊಗೊಂಡು ಇರಬಹುದು ಆಯಿತಾ. ಸೊ ಇದು HIV ಬಂದಿದೆ ಇವಾಗಲೇ ನಾವು ಸಾಯ್ತೀವಿ ಅನ್ನೋ ಭಾವನೆ ಏನು ಬೇಡ. ಈ ART ಮಾತ್ರೆಗಳನ್ನು ತಗೊಂಡಂಥ ರೋಗಿಗಳು ಸುಮಾರು ವರ್ಷಗಳ ಕಾಲ ನಿಮ್ಮಂತೆಯೇ ಆರೋಗ್ಯವಾಗಿ ಬದುಕಿದ್ದಾರೆ. ಸೊ ಅವರು ಮೇಯ್ನ್ಲಿ ನ್ಯೂಟ್ರಿಷಿಯಸ್ ಫುಡ್ ತೊಗೋಬೇಕು, ಪ್ಲಸ್ ART ಟ್ಯಾಬ್ಲೆಟ್ಸನ್ನು ತೊಗೋಬೇಕು. ಊಟ ಚೆನ್ನಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ, ಬೇರೆ ಕಾಯಿಲೆಗಳು ಬರಲ್ಲ ಆಯಿತಾ. CD4 ಜಾಸ್ತಿ ಆಗುತ್ತೆ, ನೀವೆಲ್ಲ ತಿನ್ಬೋದು. ಆದರೆ ಹೊರಗಡೆ ಆಯಿಲ್ ಐಟಮ್ ಮಾತ್ರ ನಿಮಗೆ ಅವಾಯ್ಡ್ ಮಾಡ್ತೀವಿ. ಸೊ ನಿಮಗೆ ಸ್ವಲ್ಪ ಕೆಮ್ಮು, ಜ್ವರ ಮತ್ತು ರಾತ್ರಿ ಏನಾದರೂ ಬೆವರು ಬಿಡ್ತಾ ಇದ್ದರೆ ಅಥವಾ ತೂಕ ಕಡಿಮೆ ಆದರೆ, ಒಂದು ದಿವಸ ಕೆಮ್ಮಿದ್ರು ನಿಮಗೆ TB ಬರುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಏನಾದರೂ ಇದೆ ಅಂದರೆ ತಕ್ಷಣ ನೀವು ತೋರಿಸ್ಬೇಕು. ಮತ್ತು ನಮ್ಮ ಮಾತ್ರೆ ಜೊತೆಯಲ್ಲಿ ನೀವು ಎಲ್ಲ ಥರದ ಮಾತ್ರೆಯನ್ನು ತಗೋಬಹುದು. ಊಟ ಮಾಡಿದ ತಕ್ಷಣ ನೀವು ಮಾತ್ರೆ ತಗೊಂಡ್ರೆ ನಿಮಗೆ ವಾಮಿಟ್ ಆಗುತ್ತೆ. ಸೊ ಮತ್ತೆ ತಿರ್ಗಾ ಮಾತ್ರೆ ತೊಗೋಬಹುದು, ಆದರೆ ನಮಗೆ ತೊಗೊಳ್ತೀವಿ ಬಟ್ ಆವಾಗ ನೀರು ಕುಡಿಯೋಕ್ಕೆ ಸಹ ಆಗಲ್ಲ. ಸೊ ಆ ಉದ್ದೇಶಕ್ಕೆ ಆ ಗ್ಯಾಪನ್ನು ಬಿಟ್ಟಿರ್ತಾರೆ. ಸೊ ಅದಕ್ಕೇನು ತೊಂದರೆ ಆಗಲ್ಲ. ನೀವು ಕರೆಕ್ಟಾಗಿ ಆ ಮಾತ್ರೆ ಆ ಟೈಮಿನ ಪ್ರಕಾರ ನೀವು ತೊಗೊಂಡ್ರೆ ತೊಂದರೆ ಇಲ್ಲ ಆಯಿತಾ. ಎಷ್ಟು ಏನಾದರೂ ತೊಂದರೆ, ಜ್ವರ, ವಾಂತಿ ಏನಾದರೂ ಆದರೆ ತಕ್ಷಣ ಬಂದು ನೀವು ತೋರಿಸ್ಬಹುದು. ಏಡ್ಸ್ ಕುರಿತಾಗಿ ಜಾಗೃತಿ ಮೂಡಿಸಲು ಮತ್ತು ಅದರ ನಿಯಂತ್ರಣಕ್ಕಾಗಿ ಕ್ರಮ ಕೈಗೊಳ್ಳಲು ಹಾಗೂ HIV ಸೋಂಕಿನಿಂದ ಮೃತರಾದವರನ್ನು ಸ್ಮರಿಸಲು ಮತ್ತು ಸೋಂಕಿತರ ಪ್ರಮಾಣವನ್ನು ತಗ್ಗಿಸಲು ಜಗತ್ತಿನಾದ್ಯಂತ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನದ ಆಚರಣೆಯನ್ನು 1988ರಲ್ಲಿ ವಿಶ್ವ ಆರೋಗ್ಯ ಒಕ್ಕೂಟವು ಜಾಗತಿಕವಾಗಿ ಘೋಷಿಸಿತು. ಅದೇ ವರ್ಷ ಅಂದರೆ 1988ರಲ್ಲಿ ಕರ್ನಾಟಕದ ಬೆಳಗಾವಿಯಲ್ಲಿ ಮೊದಲ HIV ಸೋಂಕಿತ ವ್ಯಕ್ತಿಯ ಪತ್ತೆಯಾಗಿ ಚೊಚ್ಚಲ ಏಡ್ಸ್ ಪ್ರಕರಣ ಬೆಳಕಿಗೆ ಬಂದಿತು. ನನ್ನ ಅನುಭವ ಹೇಳಬೇಕಂದ್ರೆ, ನಾನು ಜಸ್ಟು ಇಂಟರ್ನ್ಶಿಪ್ ಮಾಡುವಾಗ ಮೊದಲನೇ ಕೇಸು ನಮ್ಮ ಊರಲ್ಲೇ ಅದು ಕೂಡ ನಾನು ಲೈಫ್ ಸಾಕ್ಷಿಯಾಗಿದ್ದೀನಿ. ಅಲ್ಲಿ ಒಂದು ಕೇಸ್ ಬಂದಾಗ ಎಲ್ಲರೂ ಹೆದರೋರು. ಫಸ್ಟ್ ಆಫ್ ಆಲ್ ಈಗ ಹೇಳಿಕೊಂಡ್ರು, ಕೋವಿಡ್ ಟೈಮಲ್ಲಿ ಹೆಂಗೆ ಪೇಷಂಟ್ ಬಂದರೆ ಅವ್ರಿಗೆ ಮುಟ್ಟಕ್ಕೆ, ಅವ್ರ ಜೊತೆ ಮಾತಾಡೋಕ್ಕೆ ಭಯ ಇತ್ತು. ಆ ಒಂದು ವಾತಾವರಣ ಆ ಟೈಮಲ್ಲಿತ್ತು. ಆಲ್ಮೋಸ್ಟ್ ಒಂದು 1995 ಟೈಮಲ್ಲಿ. ಅದೇ ಟ್ರೆಂಡ್ ಈಗಿಲ್ಲ. ಅಲ್ಲಿ ಯಾರೂ ಮುಟ್ಟಕ್ಕೆ ಆಸ್ಪದ ಇರಲಿಲ್ಲ, ಅಲ್ಲಿ ಮಾತಾಡೋಕ್ಕೂ ಏನೂ ಕಷ್ಟ, ನಮಗೂ ಕೂಡ ಭಯ. ಈಗ ನಾವು ನೋಡುವಾಗ ಆ ರೋಗಿಗಳಿಗೆ ನಾವು ಏನು ಹೇಳೋದಂದರೆ, ಯಾರೂ ಭಯ ಪಡುವಂಥದ್ದಿಲ್ಲ ಈಗ. ಯಾಕೆಂದರೆ ಐ ಆಮ್ ಆಲ್ಸೋ ಗೈನಕಾಲಜಿಸ್ಟ್ ಹೋಲ್ಡಿಂಗ್ ದ ಗೈನೆಕ್ ಪೋಸ್ಟು. ಸುಮಾರು ನಾನು ನನ್ನ ಒಂದು ಕರ್ತವ್ಯದ ಅವಧಿಯಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು ಡೆಲಿವರಿ ಆಗಲಿ, ಸಿಸೇರಿಯನ್ನು, ನಾರ್ಮಲ್ ಡೆಲಿವರಿ ಎಲ್ಲವನ್ನು ಮಾಡುವಂಥದ್ದು. ಮತ್ತು ನನಗೆ ಸುಮಾರು ಇವಾಗಲೂ ಕೂಡ ಸುಮಾರು ನನ್ನ ಹಳೆಯ ರೋಗಿಗಳು ನನ್ನ ಜೊತೆ ಮಾತಾಡ್ತಿರ್ತಾರೆ, ಅವ್ರಿಗೆ ಕೌನ್ಸ್ಲಿಂಗ್ ಮಾಡ್ತಾ ಇರ್ತೀನಿ. ಅದು ಕೂಡ ನನಗೆ ಖುಷಿ ಕೊಡುವಂಥದ್ದು ಇವತ್ತು ನಾನು ಮಾತಾಡುವಾಗ ನಿಮ್ಮ ಜೊತೆ ಹಂಚಿಕೊಳ್ಳುವಾಗ. ರಾಜ್ಯದಲ್ಲಿ ಏನು HIV ಪೀಡಿತರ ಸಂಖ್ಯೆ ಇತ್ತು ಅದು ಕ್ರಮೇಣ ಇಳಿಮುಖವಾಗ್ತಿರೋದನ್ನು ನಾವು ಗಮನಿಸಬಹುದು. ಒಂದು ಕಾಲದಲ್ಲಿ 100 ಜನರನ್ನು ಪರೀಕ್ಷೆ ಮಾಡಿದರೆ 5, 2, 3 ಈ ಥರ ಪಾಸಿಟಿವ್ ಬರುವಂಥ ಒಂದು ಸಾಧ್ಯತೆ ಇತ್ತು. ಇವತ್ತು ಅದು 1ಕ್ಕಿಂತಲೂ ಕಡಿಮೆ ಬಂದಿದೆ, 0.4 ಈ ಆಜುಬಾಜು ಇದೆ. 2017 ಇದು ಏನು ICTs ಬಂದ ಮಾಹಿತಿಯನ್ನು ಕಲೆ ಹಾಕಿದಾಗ ಒಂದು 8,000 ಪ್ರೀ ARTಗೆ ನಾವು ಹೋಗುವಂಥದ್ದು. ಅದ್ರ ಜೊತೆಗೆ ಅಲ್ಲಿ ARTಯಲ್ಲಿ ಆಲ್ಮೋಸ್ಟು 7,000 ART ನಮ್ಮ ಆಸ್ಪತ್ರೆಯಿಂದ ART ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಲಾಗಿದೆ. ಅದಕ್ಕೆ ಈಗೇನಾಗುತ್ತೆ, ಈಗ ಅವರು ಬೇರೆ ಕಡೆ, ಇಲ್ಲಿ ನಾವು ART ಸ್ಟಾರ್ಟ್ ಮಾಡ್ತೀವಿ, ಬೇರೆ ಕಡೆ ಕೂಡ ನಾವು ICTCಗೆ ಅಂದರೆ ಬೇರೆ ಟ್ರಾನ್ಸ್ಫರ್ ಆದರೆ NGO ಮುಖಾಂತರ ಮತ್ತು ಅವ್ರನ್ನ ಒಂದು ಟ್ರ್ಯಾಕಿಂಗ್ ಅಂತ ಇರುತ್ತೆ. ನಮ್ಮ ಕೌನ್ಸಿಲರ್ಸು NGO ಜೊತೆ ಕೂಡಿಬಿಟ್ಟು ಪೇಷಂಟು ಎಲ್ಲೂ ಮಿಸ್ ಆಗಂಗಿಲ್ಲ ಅದನ್ನು. ಸುಮಾರು ಜನ ಡ್ರಾಪ್ಔಟ್ ಆಗಿದ್ದಾರೆ ನಮ್ಮಲ್ಲಿ. ಯಾಕೆ ಡ್ರಾಪ್ಔಟ್ ಅಂದರೆ, ಸುಮಾರು ಜನ ಬೇರೆ ಕಡೆ ಹೋಗಿದ್ದಾರೆ, ಒಂದು ಸ್ವಲ್ಪ ಏಜ್ ರಿಲೇಟೆಡು ಸಾವುಗಳಾಗಿದೆ. ಅದ್ರ ಜೊತೆಗೆ ಈಗ ನಮ್ಮಲ್ಲಿ ಆನ್ ಹ್ಯಾಂಡ್ ಅಂದರೆ 4,000 ಚಿಲ್ಲರೆ ನಮ್ಮಲ್ಲಿ ARTಗೆ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಏಡ್ಸ್ ಕುರಿತು ಅರಿವು ಮೂಡಿಸಿ HIV ಸೋಂಕಿನ ಪ್ರಮಾಣವನ್ನು ತಗ್ಗಿಸಲು ಜನರ ಆರೋಗ್ಯ ಮತ್ತು ಆಶೋತ್ತರಗಳಿಗೆ ನಿರಂತರ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ KSEPS. ಕರ್ನಾಟಕದಲ್ಲಿ ಏಡ್ಸ್ ರೋಗವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು 1997 ಇಸ್ವಿ ಡಿಸೆಂಬರ್ 9ನೇ ತಾರೀಕು ಕರ್ನಾಟಕ ರಾಜ್ಯ
ಏಡ್ಸ್ ನಿಯಂತ್ರಣ ಸೊಸೈಟಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತದೆ. ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇದರ ಉಪಾಧ್ಯಕ್ಷರಾಗಿರ್ತಾರೆ. ಇದು ಒಂದು ರಾಜ್ಯದಲ್ಲಿ ಏಡ್ಸ್ ಸಂಬಂಧಿತ ಕಾರ್ಯನೀತಿಯನ್ನು ರೂಪಿಸಿ ಅನುಷ್ಠಾನಗೊಳಿಸೋದಕ್ಕೆ ಸ್ಥಾಪನೆ ಮಾಡಿರುವಂಥ ಒಂದು ಸಂಸ್ಥೆ ಆಗಿರುತ್ತೆ. ನ್ಯಾಕೋ ಸಹಯೋಗದೊಂದಿಗೆ ಈ ಸಂಸ್ಥೆ ಕೆಲಸವನ್ನು ಮಾಡ್ತಿರ್ತೈತೆ. ಇದಕ್ಕೆ ಬೇಕಾದಂಥ ಧನ ಸಹಾಯವನ್ನು ಸಹ ನ್ಯಾಕೋ ಸಂಸ್ಥೆಯೇ ಪ್ರತಿ ವರ್ಷ ಕ್ರಿಯಾ ಯೋಜನೆಯ ಮೂಲಕ ನಮಗೆ ನೀಡ್ತಾರೆ ಅದನ್ನು. ಸೊ ಆ ಕ್ರಿಯಾ ಯೋಜನೆಯಂತೆ ನಮ್ಮಲ್ಲಿ ರಾಜ್ಯದಲ್ಲಿರುವಂಥ ಆರೋಗ್ಯ ಕಾರ್ಯಕ್ರಮಗಳ ಜೊತೆಯಲ್ಲಿ ಈ ಒಂದು ಕಾರ್ಯನೀತಿಯನ್ನು ನಾವು ಅನುಷ್ಠಾನಗೊಳಿಸ್ತಾ ಇರ್ತೀವಿ. ಇದೇನು ಕೆಸಾಪ್ಸಿಂದ ಅದೇನು ಮಾಡ್ತಾ ಇದ್ದಾರೆ HIV ಏಡ್ಸ್ ಕಂಟ್ರೋಲ್ ಪ್ರಿವೆನ್ಷನ್ ಒಂದು ಪ್ರೋಗ್ರಾಮಲ್ಲಿ ಲಿಂಕೇಜ್ ಚೆನ್ನಾಗಿದೆ. ಎಲ್ಲ ICDs ಇಂಟರ್ಲಿಂಕ್ ನೆಟ್ವರ್ಕ್ ಹೆಂಗಿರುತ್ತಲ್ಲ, ನಮ್ಮ ಮೊಬೈಲ್ ಹೆಂಗೆ ನೆಟ್ವರ್ಕ್ ಇರುತ್ತೆ ಆ ಥರ ನೆಟ್ವರ್ಕಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಸಂಸ್ಥೆಯ ವಿವಿಧ ಚಟುವಟಿಕೆಗಳಿಗೆ ಸಮಯೋಚಿತ ನಿಧಿ ದೊರಕುತ್ತಿದ್ದು 2030 ಹೊತ್ತಿಗೆ ರಾಜ್ಯದಲ್ಲಿ ಹೊಸ HIV ಸೋಂಕಿತರ ಸಂಖ್ಯೆಯನ್ನು ಶೂನ್ಯಕ್ಕೆ ತರುವತ್ತ ದಿಟ್ಟ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. 2025ಕ್ಕೆ ಎಲ್ಲ ತಾಯಂದರು ಯಾರು ಪಾಸಿಟಿವ್ ಇರ್ತಾರೆ ಅಂದರೆ HIV ಪಾಸಿಟಿವ್ ಇರೋರು ಮಕ್ಳಿಗೆ ಬರಬಾರ್ದು. ಅದು 2025ದಲ್ಲಿ ಯಾವ ಮಕ್ಳಿಗೂ ಬರಬಾರ್ದು. ಸೊ ಯಾರಿಗೂ ಮಕ್ಳಿಗೆ ಬರಲ್ಲ ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಅದು ಝೀರೋ ಟ್ರಾನ್ಸ್ಮಿಷನ್ ಅಂತ ಅದ್ರ ಬಗ್ಗೆನೂ ಕ್ರಮ ತೊಗೊಳ್ತಾ ಇದ್ದೀವಿ. ಅದು ಸಕ್ಸಸ್ ಆಗಿದೆ. ಇನ್ಫ್ಯಾಕ್ಟ್ ಒಂದು ಸಾರಿ ಪ್ರೆಗ್ನೆಂಟ್ ಲೇಡಿ ಏನಾದರೂ ಪಾಸಿಟಿವ್ ಅಂತ ಆದರೆ ಅವಳದೇನೋ ಆಗೋಯ್ತು. ಸೊ ಇನ್ನು ಹುಟ್ಟೋ ಮಗುನ ತಡೆಗಟ್ಟೋಕ್ಕೋಸ್ಕರ ಆ ಮಗು ಹುಟ್ಟಿದ ತಕ್ಷಣದಿಂದ 18 ತಿಂಗಳವರೆಗೆ ಇಲ್ಲೇನು ನೋಡ್ತಾ ಇದ್ದೀವಲ್ಲ ನಾವು ಅರ್ಲಿ ಇನ್ಫ್ಯಾಂಟ್ ಡಯಾಗ್ನೋಸಿಸ್ ಅಂತ. ಸೊ ಈ ಥರ ನಾವು ಡ್ರೈ ಬ್ಲಡ್ ಸ್ಪಾಟ್ ಅಂತ ಆ ರಕ್ತದ ಮಾದರಿಯನ್ನು ಒಂದು ಫಿಲ್ಟರ್ ಪೇಪರ್ ಇರುತ್ತೆ, ಅದರಲ್ಲಿ ತಗೊಂಡು ನಾವು ಟೆಸ್ಟಿಂಗಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಕಳಿಸ್ತೀವಿ ಅಥವಾ ನಿಮ್ಯಾನ್ಸಿಗೆ ಕಳಿಸ್ತೀವಿ. 4 ಬಾರಿ ಫಾಲೋ ಅಪ್ ಆಗುತ್ತೆ. 6 ವಾರಕ್ಕೊಂದು ಸಾರಿ, 6 ತಿಂಗಳು, 12 ತಿಂಗಳು ಮತ್ತು 18 ತಿಂಗಳು. ಯಾವಾಗಲಾದ್ರೂ ಒಂದು ಸಾರಿ ಆ ಟೆಸ್ಟ್ಗಳಲ್ಲಿ ಆ ಮಗು ಪಾಸಿಟಿವ್ ಅಂತ ಬಂದರೆ HIV ಅದನ್ನು ಇಂದಿರಾ ಗಾಂಧಿ ಚೈಲ್ಡ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತೀವಿ. ಮೊದಲಿಗೆ HIV ಕೇಸ್ಗಳು ತುಂಬ ಜಾಸ್ತಿ ಇದ್ದು ಆವಾಗ ಅನುದಾನ ಜಾಸ್ತಿ ಬಿಡುಗಡೆ ಆಗ್ತಿದ್ದು. ನಂತರ ದಿನಗಳಲ್ಲಿ ಪ್ರಿವಿಲೆನ್ಸ್ ರೇಟ್ ಕಡಿಮೆ ಆದ ಹಾಗೆ ಅನುದಾನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಕಡಿಮೆ ಆಗಿದೆ. ಬಟ್ ಆದರೂ ಪ್ರಸ್ತುತ ಸಾಲಿನಲ್ಲಿ ಕೇಂದ್ರ ಸರ್ಕಾರದಿಂದ 165 ಕೋಟಿಯಷ್ಟು ಅನುದಾನವು ಮಂಜೂರಾಗಿದ್ದು ಅದರಲ್ಲಿ ಈಗಾಗಲೇ 3 ಕಂತುಗಳ ಅನುದಾನ ಬಿಡುಗಡೆ ಆಗಿದೆ. ಉಳಿದ ಕಂತುಗಳ ಅನುದಾನ ವೆಚ್ಚದ ಪ್ರಮಾಣದಂತೆ ಬಿಡುಗಡೆ ಆಗ್ತಾಯಿದೆ. ಅದೇ ರೀತಿ ರಾಜ್ಯ ಸರ್ಕಾರವು ಈ HIV ಪೇಷಂಟ್ಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ 10 ರಿಂದ 15 ಕೋಟಿಯಷ್ಟು ಅನುದಾನ ರಾಜ್ಯ ಸರ್ಕಾರದ ಪರವಾಗಿ ಬಿಡುಗಡೆಯಾಗುತ್ತಿದ್ದು ಇದು HIV ಪೇಷಂಟ್ ಮತ್ತು ಇವರಿಗೆಲ್ಲ ತುಂಬ ಅನುಕೂಲ ಆಗುವ ರೀತಿಯಲ್ಲಿ ಬಳಕೆ ಆಗ್ತಾಯಿದೆ. ಇರುವಂಥ ಎಲ್ಲ ಜಿಲ್ಲೆಗಳಲ್ಲೂ ಸಹ ಒಂದು ಏಡ್ಸ್ ನಿಯಂತ್ರಿತ ಕಾರ್ಯಕ್ರಮಗಳನ್ನು ನಾವು ಸಮಾನವಾಗಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಇದಕ್ಕಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು DAFQ ಯೂನಿಟ್ ಅಂತ ಒಂದು ಸಂಸ್ಥೆಯನ್ನು ಇಟ್ಕೊಂಡಿರ್ತೀವಿ. ಡಿಸ್ಟ್ರಿಕ್ಟ್ ಏಡ್ಸ್ ಕಂಟ್ರೋಲ್ ಯೂನಿಟ್ ಅಂತ ಅಂದ್ಬಿಟ್ಟು ನಮ್ಮ ಜಿಲ್ಲಾ ಮಟ್ಟದಲ್ಲಿರುವಂಥ ಒಬ್ಬ ಜಿಲ್ಲಾ ಆರೋಗ್ಯ ಅಧಿಕಾರಿ ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಇದರ ಅಡಿಯಲ್ಲಿ ART ಕೇಂದ್ರಗಳಂತ ಚಿಕಿತ್ಸೆ ನೀಡುವ ಕೇಂದ್ರಗಳಿದೆ. ಜೊತೆಗೆ ಪರೀಕ್ಷಾ ಕೇಂದ್ರಗಳು ಸಹ ನಮ್ಮಲ್ಲಿ ಸುಮಾರು 445 ಪರೀಕ್ಷಾ ಕೇಂದ್ರಗಳು ಸಹ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಾತ್ರೆಗಳು ಇನ್ನೊಂದು ಈಗ ಕಾಯಿಲೆ ಬಂದ ತಕ್ಷಣ ಏನಪ್ಪ ಎಷ್ಟು ಕಾಸ್ಟ್ಲಿ ಇರುತ್ತೆ ಮಾತ್ರೆಗಳು ಅಂತ ಎಲ್ಲ ಇದ್ರೊಳಗೂ ತುಂಬ ಚೀಪಾಗಿ ಸಿಗೋದು ಫ್ರೀಯಾಗಿ ಕೊಡ್ತಾರೆ ಎಲ್ಲ ART ಸೆಂಟರ್ಸ್ ಅಂತ. ಪೇಷಂಟ್ಗಳಿಗೆ ಒಳ್ಳೆಯ ಒಂದು ಆರೈಕೆ ಮತ್ತು ಒಳ್ಳೆಯ ಸವಲತ್ತುಗಳು ಸಿಗ್ತಾ ಇರೋದರಿಂದ ಇದೊಂದು ತುಂಬ ಅನುಕೂಲಕರವಾಗಿದೆ ಮತ್ತು ಪರಿಣಾಮಕಾರಿ ಅನುಷ್ಠಾನಗೊಳಿಸಿದೆ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ವಾಯತ್ತ ಸಂಸ್ಥೆ ರಾಜ್ಯದಲ್ಲಿ HIV ಅಥವಾ ಏಡ್ಸ್ಗೆ ಸಂಬಂಧಿಸಿದಂತೆ ಅತ್ಯುನ್ನತ ನೀತಿ ರಚನೆ ಮಾಡುವ ವಿಭಾಗವಾಗಿದೆ. ಸಮಾಜದಲ್ಲಿ ಅವ್ರ ಬಗ್ಗೆ ಏನು ಒಂದು ಕೆಟ್ಟ ಭಾವನೆ ಇದೆ ಅದನ್ನು ಹೋಗಲಾಡಿಸೋದರ ಜೊತೆಗೆ ಪರೀಕ್ಷೆ ಮಾಡಿ ಅವರಿಗೆ ಅಗತ್ಯ ಚಿಕಿತ್ಸೆಯನ್ನು ಕೊಡೋದ್ರ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀವಿ. ಸಾಕಷ್ಟು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ರೂಪಿಸಿ ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ. HIV ಪೀಡಿತರಿಗೂ ಸಹ ಈ ಬಗ್ಗೆ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ವೈರಲ್ ಲೋಡ್ ಟೆಸ್ಟಿಂಗ್. ವಾಟ್ ಈಸ್ ದಿಸ್ ವೈರಲ್ ಲೋಡ್? ವೈರಲ್ ಲೋಡ್ ಎಷ್ಟಿದೆ ಆ ಮನುಷ್ಯನಲ್ಲಿ ಅಥವಾ ರೋಗಿಯಲ್ಲಿ ಎಷ್ಟಿದೆ ಅನ್ನೋಕ್ಕೆ ಲೆಸ್ ದೆನ್ 1000 ಇದ್ದರೆ ದೇ ಆರ್ ಟೇಕಿಂಗ್ ವೆರಿ ಗುಡ್ ಟ್ರೀಟ್ಮೆಂಟ್. 1000 ಮೇಲೆ ಇದ್ದಾಗ ಅಗೇನ್ ಅವರಿಗೆ ಏನಾಗಿದೆ ಅಂತ ನಮ್ಮ ಕೌನ್ಸಿಲರ್ ಅಗೇನ್ ಮತ್ತು ವೈದ್ಯರು ಕೂಡ ರಿಯಾಕ್ಟ್ ಮಾಡ್ತೀವಿ ಆ್ಯಂಡ್ ಮೇಕ್ ಶ್ಯೂರ್ ದ್ಯಾಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತದೆ.
ಈ ಸಂಸ್ಥೆ HIV ನಿಯಂತ್ರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಈ ನ್ಯಾಕೋ ಹಲವಾರು ಗುರಿಗಳನ್ನು ಕಾಲಕಾಲಕ್ಕೆ ನಮಗೆ ಕೊಡ್ತಾ ಇರುತ್ತೆ. ಈಗ ಒಂದು 95 ಅನ್ನೋ ಒಂದು ಗುರಿಯನ್ನು ಕೊಟ್ಟಿದೆ. 95 ಯಾರು HIV ಬಾಧಿತರಿರ್ತಾರೆ ಅವರಿಗೆ ಅವರ ಸ್ಥಿತಿಯನ್ನು ತಿಳ್ಕೊಳ್ಳೋಕ್ಕೆ ಅವಕಾಶ ಆಗಬೇಕು ಅಂತ ಮೊದಲನೇ ಗುರಿ. ಆ 95 ಯಾರ್ಯಾರು ಗೊತ್ತಿರ್ತಾರೆ ಸೋಂಕಿತರಾಗಿರ್ತಾರೋ ಅವರು ನೆಕ್ಸ್ಟ್ 95 ಅಂತಂದರೆ ಅದನ್ನೇನಂತಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಗಬೇಕು. ಎಲ್ರಿಗೂ 95% ಅವ್ರಿಗೆಲ್ಲರೂ ಟ್ರೀಟ್ಮೆಂಟ್ ಸಿಗಬೇಕು. ಆ ಚಿಕಿತ್ಸೆ ಪಡೆಯೋದಕ್ಕೆ ನಮ್ಮಲ್ಲಿ ART ಕೇಂದ್ರಗಳು ಸುಮಾರು 71 ART ಕೇಂದ್ರಗಳಿದ್ದಾವೆ. ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ART ಕೇಂದ್ರಗಳಿರ್ತವೆ. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಪ್ರತಿ ಮೆಡಿಕಲ್ ಕಾಲೇಜಲ್ಲೂ ಸಹ ಒಂದು ART ಕೇಂದ್ರವನ್ನು ತೆರೀಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಆ ರೀತಿ 12 ಮೆಡಿಕಲ್ ಕಾಲೇಜುಗಳಲ್ಲಿ ನಮ್ಮಲ್ಲಿ ART ಕೇಂದ್ರಗಳು ಸಹ ಇರ್ತೈತೆ. ಜೊತೆಗೆ ಲಿಂಕ್ ART ವ್ಯವಸ್ಥೆ ಅಂತ ನಮ್ಮ ರಾಜ್ಯದಲ್ಲಿ ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಸೊ ಅದು ಕೂಡ 305 ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 100% ಬರೀ ಟ್ರೀಟ್ಮೆಂಟ್ ತೊಗೊಂಡ್ರೆ ಪ್ರಾಬ್ಲಮ್ ಇದಿಲ್ಲ. ಕೆಲವರು ಏನು ಸರಿಯಾಗಿ ತೊಗೊಳ್ಳಲ್ಲ ಮಾತ್ರೆಗಳು. ತೊಗೊಳ್ದಾಗ ಏನಾಗುತ್ತೆ, ಈ ವೈರಲ್ ಲೋಡ್ ಅಂತಿರುತ್ತೆ. ವೈರಲ್ ಲೋಡ್ ಅಂದರೆ ಈ ಇದಿರುತ್ತೆ ವೈರಸ್ ಲೋಡು ಬಾಡಿಯಲ್ಲಿ ಅದು ಜಾಸ್ತಿ ಆದರೆ ಏನಾಗುತ್ತೆ, ಟ್ರಾನ್ಸ್ಮಿಷನ್ ಒಬ್ಬರಿಗಿಂತ ಒಬ್ಬರು ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಅದು ಕಮ್ಮಿ ಆಗಬೇಕು. ಅದು ಕಮ್ಮಿ ಆಗಬೇಕು 95% ಕಮ್ಮಿ ಆಗಬೇಕು. ಸೊ ಕರೆಕ್ಟಾಗಿ ಮಾತ್ರೆ ತೊಗೊಂಡ್ರೆ ಅದು ಕಮ್ಮಿ ಆಗುತ್ತೆ. ಅದು ನೆಕ್ಸ್ಟ್ ಗೋಲ್. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ 5ನೇ ಹಂತದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇದರಲ್ಲಿ 80% ಆಗುವಂಥ ಹೊಸ ಸೋಂಕುಗಳನ್ನು ತಪ್ಪಿಸಬೇಕು ಅನ್ನೋದು ಒಂದು ಗುರಿ. ಅದಕ್ಕೆ ಬಹುಶಃ ನಮ್ಮ ಸಿಬ್ಬಂದಿ, ಆರೋಗ್ಯ ಕಾರ್ಯಕರ್ತರು ಎಲ್ಲರೂ ಸಹ ಈ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ವಿಚಾರ ಸಂಕಿರಣ, ಕಮ್ಮಟಗಳನ್ನು ಆಯೋಜಿಸುವುದು, ಇದರ ಜೊತೆಗೆ ಸಾಮಾನ್ಯ ಜನಮಾನ್ಯರನ್ನು ತಲುಪಲು ಜನಪದ ಹಾಗೂ ರಂಗಭೂಮಿಯ ಕಲಾ ಮಾಧ್ಯಮಗಳನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುತ್ತಿದೆ. ಜನಜಾಗೃತಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ವಿ. ಏಡ್ಸ್ ಬಗ್ಗೆ ಹೇಳೋದು, ಲೈಂಗಿಕ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ. ನಾವು ಏಡ್ಸ್ ಬಗ್ಗೆ ಹೇಳ್ತೀವಪ್ಪ ಅಂತಂದ್ರ ಮಂದಿ ಎಲ್ಲ ಸಿಡಿ ಅನ್ನೋರು. ಅದಕ್ಕೆ ನಾವ್ ಏನ್ ಮಾಡ್ತಿದ್ವಪ್ಪ ಅಂತಂದ್ರ, ಎಲ್ಲಮ್ಮ ಹೇಳ್ಯಾಳ ಕಾಂಡೋಮ್ ಹಾಕೋರಿ, ಹುಲಿಗೆಮ್ಮ ಹೇಳ್ಯಾಳ ನೀರೋದು ಬಳಸಿ, ಎಲ್ಲಮ್ಮ ಹೇಳ್ಯಾಳ ಕಾಂಡೋಮ್ ಹಾಕೋರಿ, ಹುಲಿಗೆಮ್ಮ ಹೇಳ್ಯಾಳ ನೀರೋದು. ಕಾಯಿಲೆ ಇಲ್ಲ, ಕಷ್ಟವೂ ಇಲ್ಲ, ಕ್ಷಣದ ಸುಖಕ್ಕೆ ಸೋಲಬೇಡಿರಣ್ಣ, ಮನಸ ತಡೆಯೋಕೆ ಆಗಲ್ಲ, ತಾಯಿಯ ಮಾತನ್ನು ನೀವು ಕೇಳಿರಿ, ಆರೋಗ್ಯ ನೋಡ್ರಿ, ಜೀವನ ನೋಡ್ರಿ, ಹೆಂಡತಿ ಮಕ್ಕಳನ್ನ ನೀವೇ ಕಾಪಾಡ್ಕೋರಿ, ಹೆಂಡತಿ ಮಕ್ಕಳನ್ನ ನೀವೇ ಕಾಪಾಡ್ಕೋರಿ, ಹೆಂಡತಿ ಮಕ್ಕಳನ್ನ ನೀವೇ ಕಾಪಾಡ್ಕೋರಿ. ಹಿಂಗ ಹಾಡು ಹೇಳ್ತಿದ್ವಿ ರೀ ನಾವು. ವಿವಿಧ ಮಾಧ್ಯಮಗಳ ಮೂಲಕ ನಾವು ಪ್ರಚಾರ ಆಂದೋಲನಗಳನ್ನೇ ಮಾಡ್ತಾ ಇದ್ದೀವಿ. ಇವತ್ತು ಮಾಸ್ ಮೀಡಿಯಾ ಇರ್ಬೋದು, ಮಿಡ್ ಮೀಡಿಯಾ ಇರ್ಬೋದು, ಔಟ್ಡೋರ್ ಇರ್ಬೋದು, ಬೇರೆ ಬೇರೆ ಮಾಧ್ಯಮಗಳ ಪ್ರಿಂಟ್ ಮೀಡಿಯಾ ಇರ್ಬೋದು, ಫೋಕ್ ಮೀಡಿಯಾ ಇರ್ಬೋದು, ಈ ಥರದ್ದು ಬೇರೆ ಬೇರೆ ಮೀಡಿಯಾಗಳನ್ನ ಬಳಸ್ಕೊಂಡ್ಬಿಟ್ಟು ಹೆಚ್ಚೆಚ್ಚು ಜನರಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಲೈಕ್ ಓದು ಬರಹ ಬರದೇ ಇರೋರಿಗೆ ನಾವು ಗೋಡೆ ಬರಹದ ಅಥವಾ ಜನಪದ ಕಲಾ ತಂಡಗಳ ಮೂಲಕ, ಬರದೇ ಇರೋರಿಗೆ ಜನಪದ ಕಲಾ ತಂಡಗಳ ಮೂಲಕ HIV ಏಡ್ಸ್ನ ಮಾಹಿತಿ ಕೊಟ್ಬಿಟ್ಟು, ತರಬೇತಿ ಕೊಟ್ಟು ಅವ್ರಿಗೆ ಹಳ್ಳಿನಲ್ಲೂ ಮಾಹಿತಿ ನೀಡೋದಾಗಿರುತ್ತೆ. ಆವಾಗ ಆ ಒಂದು ಮಾಹಿತಿ ಪಡ್ಕೊಂಡು ಅಲ್ಲಿ ಒಂದು IC ಪರಿಕರಗಳನ್ನ ಪಡ್ಕೊಂಡು, ಯಾವುದೋ ಒಂದು ಪಾಂಪ್ಲೆಟ್ ಇರ್ಬೋದು, ಬ್ರೋಷರ್ ಇರ್ಬೋದು, ಅದನ್ನು ಓದೋದ್ರ ಮುಖಾಂತರನೂ ಮಾಹಿತಿ ಪಡ್ಕೊಳ್ಳಿಕ್ಕೆ ನಾವು ಇವತ್ತು ಅಗತ್ಯ ಕ್ರಮ ಕೈಗೊಳ್ತಾ ಇದ್ದೀವಿ. IC ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಈ ಒಂದು ಇದರಲ್ಲಿ ಪ್ರತಿಯೊಂದು ಹಳ್ಳಿಗೂ ಇದರ ಬಗ್ಗೆ ಅವೇರ್ನೆಸ್ ಕೊಡುವಂಥ ಕಾರ್ಯಗತವನ್ನು ಮಾಡಿಕೊಂಡಿದ್ದು. ಅದಕ್ಕೇ ಇವತ್ತು ಎಲ್ಲರೂ ನಮಗೆ ಹಾಸ್ಪಿಟ್ಲಲ್ಲಿ ಕೂಡ ವಿ ಗಾಟ್ ಅ ಅವಾರ್ಡ್ ಆಲ್ಸೋ ರೀಸೆಂಟ್ಲಿ, ವಿ ಆರ್ ಡೂಯಿಂಗ್ ಅ ಎಕ್ಸಲೆಂಟ್ ಜಾಬ್ ಅಂತೇಳಿ. ಆಮೇಲೆ ಇದಕ್ಕೆ ನೋಡಿದಾಗ ಈಗ ಸಂಖ್ಯೆಗಳನ್ನು ಗಮನಿಸಿದಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಆದಾಗಲೇ ಜನಕ್ಕೆ ಇದ್ರ ಬಗ್ಗೆ ನಾನು ಮಾಡಿಸ್ಕೋಬೇಕು, ಟೆಸ್ಟ್ ಮಾಡ್ಕೋಬೇಕು. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ ಯಾವ ಥರ ಅಂದರೆ ಬ್ಲಡ್ ಡೊನೇಟ್ ಮಾಡುವಾಗಲೂ ಮತ್ತು ಬ್ಲಡ್ ತೊಗೊಳ್ಬೇಕಾದ್ರೂ ಯಾವುದೇ ಸಂಕೋಚ ಇಲ್ದೇ ಅಲ್ಲಿ ಕೂಡ ಟೆಸ್ಟಿಂಗ್ ಆಗುತ್ತೆ ಅನ್ನುವಂಥ ಗಮನ ಇರಬೇಕು. ಆಮೇಲೆ ಸೇಫ್ ಪ್ರಾಕ್ಟೀಸಸ್ ಸ್ಟಾರ್ಟ್ ಆಗಿದೆ. ಇನ್ಫೆಕ್ಷನ್ ಅಂದರೆ ಯಾವುದೇ ಇನ್ಫೆಕ್ಷನ್ನು, ನಾಟ್ ಓನ್ಲಿ HIV ಇನ್ಫೆಕ್ಷನ್, ಸೂಜಿ ಅಂದರೆ ಇಂಜೆಕ್ಷನ್ ಮುಖಾಂತರ ಬರದೇ ಇರುವಂಥದ್ದು ಅದು ಕೂಡ ಪ್ರಿಕಾಷನ್. ಸೊ ಸುಮಾರು ಸ್ಟೆಪ್ಸಲ್ಲಿ ನಮ್ಮ ಒಂದು ಈ ಏನಿದೆ ಅಲ್ಲ ಸ್ಟೆಪ್ಸ್ ಅಂದರೆ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಏನು ಕೆಲಸ ಮಾಡ್ತಾಯಿದೆ, ಅದರಿಂದಾಗಿ ನಾವು ಅಂದರೆ ನೀಟಾಗಿ ನಾವು ಜೀವನ ಸಾಗಿಸ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡು, ಎಲ್ಲ ಬಸ್ ಬ್ರ್ಯಾಂಡಿಂಗ್ ಇರ್ಬೋದು, ಹೋರ್ಡಿಂಗ್ ಹಾಕ್ಸೋದಿರ್ಬೋದು, ವಾಲ್ ಪೇಂಟಿಂಗ್ಸ್ ಇರ್ಬೋದು. 360 ಡಿಗ್ರಿ ಕ್ಯಾಂಪೇನ್ ಅಂತ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. 360 ಡಿಗ್ರಿ ಕ್ಯಾಂಪೇನ್ ಅಂತ ಅಂದರೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ, ಈ ಕಡೆ ಪೇಪರ್ ಆ್ಯಡ್ ಬರುತ್ತೆ, ಆ ಕಡೆ TV ಆ್ಯಡ್ ಬರುತ್ತೆ, ಆ ಕಡೆ ಬಸ್ ಸ್ಟೇಷನಲ್ಲಿ ಅನೌನ್ಸ್ಮೆಂಟ್ಸ್ ಬರುತ್ತೆ, ಈ ಕಡೆ ಬಸ್ಸಲ್ಲಿ ಬ್ರ್ಯಾಂಡ್ ಆಗುತ್ತೆ, ರೈಲಲ್ಲಿ ಬ್ರ್ಯಾಂಡಿಂಗ್ ಆಗುತ್ತೆ, ರೈಲ್ವೆ ಸ್ಟೇಷನಲ್ಲಿ ವಿಡಿಯೋ ಸ್ಪಾಟ್ ಡಿಸ್ಪ್ಲೇ ಆಗುತ್ತೆ.
ಈ ಜನಪದ ಕಲಾ ತಂಡಗಳು ಇದಾಗುತ್ತೆ. ಎಲ್ಲ ಥರದ್ದು ಆ್ಯಕ್ಟಿವಿಟೀಸ್ ಅಟ್ ಎ ಟೈಮ್ ಬಳಸ್ಕೊಂಡು ಮಾಡಲಿಕ್ಕೆ ನಾವು 360 ಡಿಗ್ರಿ ಕ್ಯಾಂಪೇನ್ ಅಂತ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳು ನಾವು ಮಾಡ್ಕೊತ ಹೋಗಿ ಹೆಚ್ಚೆಚ್ಚು ಜನರಿಗೆ ತಲುಪಿ ಇವತ್ತು ಸೋಂಕಿನ ಪ್ರಮಾಣ ಕಡಿಮೆ ಆಗಲಿಕ್ಕೆ ಸಾಕಷ್ಟು ನಾವು ಶ್ರಮಿಸಿದ್ದೀವಿ ಅಂತ ಹೇಳ್ಕೋಬೇಕಾಗುತ್ತೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಈ ನಿಟ್ಟಿನಲ್ಲಿ ಮನೆ ಮನೆ ಮಾಹಿತಿ ಆಂದೋಲನ ಕೂಡ ನಾವು ಮಾಡಿದ್ದೀವಿ. ಒಂದು ಸೋಂಕಿನ ಬಗ್ಗೆ ಅನುಮಾನ ಅಥವಾ ಏನಾದ್ರು ಸಮಸ್ಯೆಗಳಿತ್ತು ಅಂತಂದರೆ ಯಾವುದೇ ವ್ಯಕ್ತಿ 1097 ಕರೆ ಮಾಡೋದ್ರ ಮುಖಾಂತರ ಮಾಹಿತಿ ನೇರವಾಗಿ ಪಡ್ಕೋಬೋದು ಅವ್ರದ್ದೇ ಆದ ಭಾಷೆಯಲ್ಲಿ. ನ್ಯಾಕೋ ಏಡ್ಸ್ ಆ್ಯಪ್ ಅಂತ ಇದೆ, ಆ ಆ್ಯಪಲ್ಲಿ ಹುಡುಕೊಂಡ್ಬಿಟ್ರೆ ನಮಗೆಲ್ಲ ಸರ್ವಿಸಸ್ ಸಿಗುತ್ತೆ. ಹಾಗೆ ನಮ್ಮ ಸಾಮಾಜಿಕ ಜಾಲತಾಣಗಳು ಬಳಸ್ಕೊಂಡು ಹೆಚ್ಚೆಚ್ಚು ನಾವು ಕಾರ್ಯಕ್ರಮಗಳ ಪ್ರಚಾರ ಮಾಡ್ತಾ ಇದ್ವಿ. HIV ಸೋಂಕಿತರು ಸಹ ನಮ್ಮ ನಿಮ್ಮಂತೆಯೇ ತಾರತಮ್ಯ ಮಾಡಿ ಅವರನ್ನು ದೂರವಿಡುವುದು ಮಾನವೀಯತೆ ಮರೆತ ಹೇಯ ಕೃತ್ಯ ಮಾತ್ರವಲ್ಲ, ದಂಡನೀಯ ಅಪರಾಧ ಕೂಡ. ಈಗ ನೀವು ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಈಗ ಯಾರೋ ಒಬ್ಬ HIV ಸೋಂಕಿತ ಅಂತಿರ್ತಾನೆ, ಅವನನ್ನು ಏನಾರ ಡಿಸ್ಕ್ರಿಮಿನೇಟ್ ಮಾಡಿದ್ರೆ ಒಂದು ಆ್ಯಕ್ಟ್ ಇದೆ, 2017 ಒಂದು ಆ್ಯಕ್ಟ್ ಬಂದಿದೆ. ಯಾರೇ ಆ ಥರ ಡಿಸ್ಕ್ರಿಮಿನೇಟ್ ಮಾಡಿದ್ರೆ ಅವ್ರನ್ನ ಪನಿಷಬಲ್ ಆ್ಯಕ್ಟ್ ಅಂತಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೋದು ನೀವು. ಸೊ ಇವನು HIV ಅವ್ನ ಕೆಲಸ ಕೊಡಬಾರ್ದು, ಇವನು HIV ಇದ್ದಾನೆ, ಇವನಿಗೆ ಏನು ಇದು ಮಾಡಬಾರ್ದು, ಏನು ದೂರ ಇರಬೇಕು, ಸಮಾಜದಲ್ಲಿ ದೂರ ಇರಬೇಕು, ಆಮೇಲೆ ಊರಲ್ಲಿ ದೂರ ಇರಬೇಕು ಅಂತೆಲ್ಲ ಏನಾದರೂ ಮಾಡೋಂಗಿದ್ರೆ ಇಮ್ಮಿಡಿಯೇಟ್ ಗೊತ್ತಾಯಿತು ಅಂದರೆ ಸರ್ಕಾರಕ್ಕೆ ಅದ್ರ ಮೇಲೆ ಆ್ಯಕ್ಷನ್ ಅವರು ಕಂಪ್ಲೇಂಟ್ ಏನಾದ್ರು ಕೊಟ್ಟರೆ ಆ್ಯಕ್ಷನ್ ತೊಗೊಳ್ಳೋ ಸಾಧ್ಯತೆ ಇರ್ತವೆ. ಸೊ ಇನ್ನು ಜನರಲ್ಲಾಗಿ ಹೇಳಬೇಕು ಅಂತಂದರೆ ಇದು ಎದುರು ಅಂತ ಕಾಯಿಲೆ ಅಲ್ಲ, ಇದು HIV ಎಲ್ಲ ಥರ ಬರೋ ಕಾಯಿಲೆನೇ ಅದು. HIV ಕುರಿತಾದ ಅರಿವು ಹಾಗೂ ಮುನ್ನೆಚ್ಚರಿಕೆ, ರೋಗ ಲಕ್ಷಣ ಕಂಡುಬಂದರೆ ಪರೀಕ್ಷಾ ಕ್ರಿಯೆ, ನಿಯಂತ್ರಣಕ್ಕಾಗಿ ಸೂಕ್ತ ಚಿಕಿತ್ಸೆ ಮತ್ತು ಏಡ್ಸ್ ಸೋಂಕಿತರೊಂದಿಗೆ ನಿಷ್ಪಕ್ಷಪಾತ ವ್ಯವಹಾರ ನಾಗರಿಕರಾಗಿ ನಮ್ಮ ಕರ್ತವ್ಯಗಳು. ಈ ಬಾರಿಯ ವಿಶ್ವ ಏಡ್ಸ್ ದಿನದ ಘೋಷವಾಕ್ಯ ಲೆಟ್ ಕಮ್ಯುನಿಟೀಸ್ ಲೀಡ್, ಸಮುದಾಯಗಳು ಮುನ್ನಡೆಸಲಿ. ಬನ್ನಿ ನಮ್ಮ ಸುತ್ತ ಈ ವಿಷಯವಾಗಿ ಜಾಗೃತಿ ಹೆಚ್ಚಿಸೋಣ. HIV ವೈರಾಣುವನ್ನು ನಿಗ್ರಹಿಸೋಣ, ಏಡ್ಸ್ ಬಾಧಿತರನ್ನಲ್ಲ. ಪ್ರೀತಿ ಹಂಚೋಣ. ಆರೋಗ್ಯ ಸೇವೆ ನೀಡುತ್ತಿಹ ಆಸ್ಪತ್ರೆಗಳು ಹಾಗೂ KSAPSನ ದಿಟ್ಟ ಪಥದಲ್ಲಿ ಸಹಸಂಚಾರಿಗಳಾಗೋಣ. ನಾವು ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡುವಾಗ ನಮಗೆ ಅದು ಅಂತ ಅನುಭವ ಬಂದಾಗ ಅದಕ್ಕೆ ಅಗೇನ್ ವಿ ಟೇಕ್ ಅಟ್ಮೋಸ್ಟ್ ಕೇರ್ ಟು ಆಲ್ ದೀಸ್ ಕೇಸಸ್. ಆಮೇಲೆ NGOs ಸುಮಾರು NGOs ಈಗ ನಮ್ಮ ಜೊತೆ NGOs ಕೂಡ ಅದನ್ನು ವರ್ಕ್ ಮಾಡಿ ಅವ್ರ ಜೊತೆ ಲಿಂಕೇಜ್ ಅವ್ರ ಪ್ರಕಾರ ನಮ್ಮ ಕೌನ್ಸಿಲರ್ ಕೂಡ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅಂದರೆ ಅವ್ರಿಗೆ ಏನಾದರೂ ಸೈಕಾಲಜಿಕಲ್ ಹೆಲ್ಪ್ ಬೇಕಾದರೆ ನಮ್ಮ ಸೈಕಾಟ್ರಿ ಡಿಪಾರ್ಟ್ಮೆಂಟ್ ಕೂಡ. ಸೊ ಇಟ್ಸ್ ನಥಿಂಗ್ ಬಟ್ ಒನ್ ART ಇದೆ ಅಂದ ತಕ್ಷಣ ಮಲ್ಟಿಪಲ್ ಟಾಸ್ಕ್. ಒಂದು ಫಿಸಿಷಿಯನ್ ಎಂಟ್ರಿಗೆ ಬರ್ತಾರೆ, ಗೈನಕಾಲಜಿಸ್ಟ್ ಬರ್ತಾರೆ, ಆ್ಯಂಡ್ ಮೋರ್ ಪ್ರಾಬ್ಲಮ್ ಏನಾಗುತ್ತೆ STA-RTA ಕೇಸಸ್, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಗ್ಗೆ ಬಂದಾಗ ಅಗೇನ್ ಡರ್ಮಟಾಲಜಿಸ್ಟ್ ಬರ್ತಾರೆ. ಸೊ ಇಟ್ ಇಸ್ ಆಲ್ ದ ಡಿಪಾರ್ಟ್ಮೆಂಟ್ ಇನ್ ಮಾಸಲ್ಲಿ ಈ ಒಂದು ಬಂದಂಥ ಇವರನ್ನು ನಾವು ಟ್ಯಾಕಲ್ ಮಾಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನ್ಯೂಟ್ರಿಷನಲ್ ಕೌನ್ಸ್ಲಿಂಗ್, ಅದು ಕೂಡ ನಮ್ಮಲ್ಲಿ ಡಯಟಿಷಿಯನ್ಸ್ ಇದ್ದಾರೆ, ಅವರಿಗೆ ಯಾವ ಥರ ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅನ್ನೋದು ಕೂಡ ಕೌನ್ಸ್ಲಿಂಗ್ ಮಾಡ್ತೀವಿ. ಹೆಚ್ಚು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ HIV ಮುಕ್ತ ರಾಜ್ಯ ಮಾಡಲಿಕ್ಕೆ ಪಣ ತೊಡ್ತಾ ಇದ್ದೀವಿ. 2030 HIV ಸೋಂಕನ್ನು 0ಕ್ಕೆ ತರಲಿಕ್ಕೆ ಪಣ ತೊಟ್ಟಿದ್ದಾಗೆ ನಾವು ಹೊಸ ಸೋಂಕು ಇನ್ನೊಬ್ಬರು ಬರೆದಿರ್ತಾ ತಡೆದು ಇರೋರು ಸರಿಯಾದ ರೀತಿ ಚಿಕಿತ್ಸೆ ಪಡ್ಕೊಂಡು ಹೆಚ್ಚು ವರ್ಷ ಕಾಲ ಬದುಕಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟು ರಾಜ್ಯನ ಮುಕ್ತ ಮಾಡೋ ಗುರಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನ ಮುನ್ನಡೆಸ್ತಾ ಇದ್ದೀವಿ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಮಸ್ಕಾರ.